ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಶಾ ರಿಲೀಸ್ ಆಗಿರೋದು. ಬಿಎಸ್ಎಫ್ ಯೋಧ ಶಾ ನಿವಾಸದಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. 2 ದಿನಗಳ ಹಿಂದೆ ಪೂರ್ಣಂ ಕುಮಾರ್ ಶಾ ಅವರ ಪತ್ನಿ ಮಾತಾಡುವಾಗ ಒಂದು ಅಚಲ ವಿಶ್ವಾಸದ ಮಾತನ್ನ ಆಡ್ತಾರೆ. 100ಕ್ಕೆ 100ರಷ್ಟು ನನ್ನ ಪತಿ ಸೇಫ್ ಆಗಿ ವಾಪಸ್ ಬರ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ನಮ್ಮ ಭಾರತ ಸರ್ಕಾರದ ಮೇಲೆ, ನಮ್ಮ ಇಂಡಿಯನ್ ಮಿಲಿಟರಿ ಮೇಲೆ ನಮಗೆ ವಿಶ್ವಾಸ ಇದೆ, ನನಗೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ, ನನ್ನ ಪತಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ 100ಕ್ಕೆ 100ರಷ್ಟು ವಿತ್ ಗ್ಯಾರಂಟಿ ನನ್ನ ಪತಿ ಅತಿ ಶೀಘ್ರದಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾತನ್ನ ಅವರ ಹೆಂಡತಿ ಹೇಳಿದ್ರು. ಈಗ ಅವ್ರ ಮನೆಯಲ್ಲಿ ಹರ್ಷೋದ್ಗಾರ, ಸಂತಸ ಮನೆ ಮಾಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪರಸ್ಪರ ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪೂರ್ಣಂ ಕುಮಾರ್ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕೆ, ಪಾಕಿಸ್ತಾನ ಅವರನ್ನ ರಿಲೀಸ್ ಮಾಡಿದ್ದಕ್ಕೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಇದು ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸದ್ಯಕ್ಕೆ ಸಂತಸ ಮನೆ ಮಾಡಿರೋದು. राहुल मिठाई ले आओ। मिठाई खिला दी। मिठाई बोला भी पहले हम खिलाई ना, पहले बाबा का पहले हम रवा ना ना हम खिलाई पहले हम खिलाई ठीक बराबर खिलाई ना ही ना खिलाई वो। अच्छा, आप खिलाई फिर दही के शुभ दही होला ले वो निखिल दही ले राहुल मिठाई ले आओ। मिठाई खिला दी। मिठाई बोला भी पहले हम खिलाई ना, पहले बाबा का पहले हम रवा ना ना हम खिलाई पहले हम खिलाई ठीक बराबर खिलाई ना ही ना खिलाई वो। अच्छा, आप खिलाई फिर दही के शुभ दही होला ले वो निखिल दही ले राहुल मिठाई ले आओ। मिठाई खिला दी। ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಶಾ ರಿಲೀಸ್ ಆಗಿರೋದು. ಬಿಎಸ್ಎಫ್ ಯೋಧ ಶಾ ನಿವಾಸದಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. 2 ದಿನಗಳ ಹಿಂದೆ ಪೂರ್ಣಂ ಕುಮಾರ್ ಶಾ ಅವರ ಪತ್ನಿ ಮಾತಾಡುವಾಗ ಒಂದು ಅಚಲ ವಿಶ್ವಾಸದ ಮಾತನ್ನ ಆಡ್ತಾರೆ. 100ಕ್ಕೆ 100ರಷ್ಟು ನನ್ನ ಪತಿ ಸೇಫ್ ಆಗಿ ವಾಪಸ್ ಬರ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ನಮ್ಮ ಭಾರತ ಸರ್ಕಾರದ ಮೇಲೆ, ನಮ್ಮ ಇಂಡಿಯನ್ ಮಿಲಿಟರಿ ಮೇಲೆ ನಮಗೆ ವಿಶ್ವಾಸ ಇದೆ, ನನಗೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ, ನನ್ನ ಪತಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ 100ಕ್ಕೆ 100ರಷ್ಟು ವಿತ್ ಗ್ಯಾರಂಟಿ ನನ್ನ ಪತಿ ಅತಿ ಶೀಘ್ರದಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾತನ್ನ ಅವರ ಹೆಂಡತಿ ಹೇಳಿದ್ರು. ಈಗ ಅವ್ರ ಮನೆಯಲ್ಲಿ ಹರ್ಷೋದ್ಗಾರ, ಸಂತಸ ಮನೆ ಮಾಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪರಸ್ಪರ ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪೂರ್ಣಂ ಕುಮಾರ್ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕೆ, ಪಾಕಿಸ್ತಾನ ಅವರನ್ನ ರಿಲೀಸ್ ಮಾಡಿದ್ದಕ್ಕೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಇದು ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸದ್ಯಕ್ಕೆ ಸಂತಸ ಮನೆ ಮಾಡಿರೋದು. निखिल दही ले राहुल मिठाई ले आओ। मिठाई खिला दी। मिठाई बोला भी पहले हम खिलाई ना, पहले बाबा का पहले हम रवा ना ना हम खिलाई पहले हम खिलाई ठीक बराबर खिलाई ना ही ना खिलाई वो। अच्छा, आप खिलाई फिर दही के शुभ दही होला ले वो निखिल दही ले राहुल मिठाई ले आओ। मिठाई खिला दी। बोला भी पहले हम खिलाई ना, पहले बाबा का पहले हम रवा ना ना हम खिलाई पहले हम खिलाई ठीक बराबर खिलाई ना ही ना खिलाई वो। अच्छा, आप खिलाई फिर दही के शुभ दही होला ले वो निखिल दही ले राहुल मिठाई ले आओ। मिठाई खिला दी। ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಶಾ ರಿಲೀಸ್ ಆಗಿರೋದು. ಬಿಎಸ್ಎಫ್ ಯೋಧ ಶಾ ನಿವಾಸದಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. 2 ದಿನಗಳ ಹಿಂದೆ ಪೂರ್ಣಂ ಕುಮಾರ್ ಶಾ ಅವರ ಪತ್ನಿ ಮಾತಾಡುವಾಗ ಒಂದು ಅಚಲ ವಿಶ್ವಾಸದ ಮಾತನ್ನ ಆಡ್ತಾರೆ. 100ಕ್ಕೆ 100ರಷ್ಟು ನನ್ನ ಪತಿ ಸೇಫ್ ಆಗಿ ವಾಪಸ್ ಬರ್ತಾರೆ,
ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ನಮ್ಮ ಭಾರತ ಸರ್ಕಾರದ ಮೇಲೆ, ನಮ್ಮ ಇಂಡಿಯನ್ ಮಿಲಿಟರಿ ಮೇಲೆ ನಮಗೆ ವಿಶ್ವಾಸ ಇದೆ. ನನಗೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ. ನನ್ನ ಪತಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ 100ಕ್ಕೆ 100ರಷ್ಟು ವಿತ್ ಗ್ಯಾರಂಟಿ ನನ್ನ ಪತಿ ಅತಿ ಶೀಘ್ರದಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾತನ್ನ ಅವರ ಹೆಂಡತಿ ಹೇಳಿದ್ರು. ಈಗ ಅವ್ರ ಮನೆಯಲ್ಲಿ ಹರ್ಷೋದ್ಗಾರ, ಸಂತಸ ಮನೆ ಮಾಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. BSF ಯೋಧ ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪರಸ್ಪರ ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪೂರ್ಣಂ ಕುಮಾರ್ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕೆ, ಪಾಕಿಸ್ತಾನ ಅವರನ್ನ ರಿಲೀಸ್ ಮಾಡಿದ್ದಕ್ಕೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಇದು ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸದ್ಯಕ್ಕೆ ಸಂತಸ ಮನೆ ಮಾಡಿರೋದು. राहुल मिठाई ले आओ मिठाई खिला दी मिठाई खा बोला भी पहले हम खिलाएंगे पहले बाबा पहले हम हम खिलाए ठीक बराबर नहीं ना खिलाई अच्छा आप खिलाई आप खिलाई फिर दही के सूप दही होला ले वो निखिल दही ले राहुल मिठाई ले आओ मिठाई खिला दी मिठाई खा बोला भी पहले हम खिलाएंगे पहले बाबा पहले हम हम खिलाए ठीक बराबर नहीं ना खिलाई अच्छा आप खिलाई फिर दही के सूप दही होला ले वो निखिल दही ले राहुल मिठाई ले आओ मिठाई खिला दी ಪಾಕಿಸ್ತಾನದ ವಶದಲ್ಲಿದ್ದ BSF ಯೋಧ ಶಾ ರಿಲೀಸ್ ಆಗಿರೋದು. BSF ಯೋಧ ಶಾ ನಿವಾಸದಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. 2 ದಿನಗಳ ಹಿಂದೆ ಪೂರ್ಣಂ ಕುಮಾರ್ ಶಾ ಅವರ ಪತ್ನಿ ಮಾತಾಡುವಾಗ ಒಂದು ಅಚಲ ವಿಶ್ವಾಸದ ಮಾತನ್ನ ಆಡ್ತಾರೆ. 100ಕ್ಕೆ 100ರಷ್ಟು ನನ್ನ ಪತಿ ಸೇಫ್ ಆಗಿ ವಾಪಸ್ ಬರ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ನಮ್ಮ ಭಾರತ ಸರ್ಕಾರದ ಮೇಲೆ, ನಮ್ಮ ಇಂಡಿಯನ್ ಮಿಲಿಟರಿ ಮೇಲೆ ನಮಗೆ ವಿಶ್ವಾಸ ಇದೆ. ನನಗೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ. ನನ್ನ ಪತಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ 100ಕ್ಕೆ 100ರಷ್ಟು ವಿತ್ ಗ್ಯಾರಂಟಿ ನನ್ನ ಪತಿ ಅತಿ ಶೀಘ್ರದಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾತನ್ನ ಅವರ ಹೆಂಡತಿ ಹೇಳಿದ್ರು. ಈಗ ಅವ್ರ ಮನೆಯಲ್ಲಿ ಹರ್ಷೋದ್ಗಾರ, ಸಂತಸ ಮನೆ ಮಾಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. BSF ಯೋಧ ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪರಸ್ಪರ ಕುಟುಂಬಸ್ಥರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಪೂರ್ಣಂ ಕುಮಾರ್ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕೆ, ಪಾಕಿಸ್ತಾನ ಅವರನ್ನ ರಿಲೀಸ್ ಮಾಡಿದ್ದಕ್ಕೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಇದು ಪೂರ್ಣಂ ಕುಮಾರ್ ಶಾ ಅವರ ಮನೆಯಲ್ಲಿ ಸದ್ಯಕ್ಕೆ ಸಂತಸ ಮನೆ ಮಾಡಿರೋದು. निखिल दही ले राहुल मिठाई ले आओ मिठाई खिला दी मिठाई खा बोला भी पहले हम खिलाएंगे पहले बाबा पहले हम हम खिलाए ठीक बराबर नहीं ना खिलाई अच्छा आप खिलाई फिर दही के सूप दही होला ले वो निखिल दही ले राहुल मिठाई ले आओ मिठाई खिला दी मिठाई खा बोला भी पहले हम खिलाएंगे पहले बाबा पहले हम हम खिलाए ठीक बराबर नहीं ना खिलाई अच्छा आप खिलाई फिर दही के सूप दही होला ले वो निखिल दही ले राहुल